ಮತ್ತೆ ಮನಾವರದ ಕೆಲವು ಕಡೆ ಎಲ್ಲ ಸಂಪರ್ಕನೇ ಇಲ್ಲ. ಗ್ರಾಮಗಳಿಗೆ ಮಳೆಗಾಲದಲ್ಲಿ ನೀರು ಹೋಲಿಕೆ ಸಾಧ್ಯ ಮಾಡ್ತಾ ಇದ್ದೀವಿ. ಈ ಸಾರಿ ಸುಮಾರು 120 ಹೊಸ ಬ್ರಿಡ್ಜ್ ಗಳನ್ನ ಕೊಟ್ಟಿದ್ದೀವಿ, 120 ಬ್ರಿಡ್ಜಸ್. ಸೊ ಅದನ್ನ ಇನ್ನೂ 2 ನೋಡ್ಲಿಕ್ಕೆ ಅವಶ್ಯಕತೆ ಅಂತ ಹೇಳ್ತಿದ್ದಾರೆ. ಅದನ್ನ ನೋಡ್ಕೊಂಡ್ ಬರ್ತೀವಿ. ಅವಶ್ಯ ಇದ್ರೆ ಮುಂದಿನ ಬಜೆಟ್ ನಲ್ಲಿ, ಬರೋ ಬಜೆಟ್ ನಲ್ಲಿ ಕಾರವಾರ ಜಿಲ್ಲೆಯಲ್ಲಿ ಎಲ್ಲಿ ಅವಶ್ಯಕತೆ ಇದೆ ಅದನ್ನ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಈಗ ಹಳ್ಳಿಗಳಲ್ಲಿ ದಲಿತರ ಮೇಲೆ ಮೊನ್ನೆ ಒಂದು ತುಮಕೂರಲ್ಲಿ ದೇವಸ್ಥಾನಕ್ಕೆ ದಂಪತಿಗಳು ಹೋದಾಗ ದೇವ್ರ ಬಂದಂಗೆ ಆಕ್ಟಿಂಗ್ ಮಾಡಿ ಇಷ್ಟೆಲ್ಲಾ ಅವೇರ್ನೆಸ್ ಮಾಡಿ ಇಷ್ಟೆಲ್ಲ ಮಾಡೋದನ್ನು ನಡೀತಾ ಇಲ್ಲ. ಅದೇನ್ ಮಾಡ್ಲಿಕ್ಕೆ ಜನ ಜಾಗೃತಿ ಆಗ್ಬೇಕಲ್ಲ. ಕಾನೂನು ಇದೆ, ಎಲ್ಲ ಇದೆ. ಅದನ್ನ ಇದ್ರು ಕೂಡ ಜನರಲ್ಲಿ ನಾವೆಲ್ಲ ಒಂದ್ ಅನ್ನೋದು ಬರ್ಬೇಕು. ನಾವು ಸಮಾನರು ಬಂದಾಗ ಅದೆಲ್ಲ ಪರಿಹಾರ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲದ್ರೆ ಇದಂಗೆ ಇನ್ನೂ ಎಷ್ಟೋ ವರ್ಷ ಇದ್ರೆ ಮುಂದುವರ್ತಾನೆ ಇರ್ತದೆ. ಎಷ್ಟೋ ಸಮಾಜ ಸಂಘಟನೆಗಳು, ಬಹಳಷ್ಟು ಬುದ್ಧಿಜೀವಿಗಳು ಪ್ರಯತ್ನ ಮಾಡ್ತಾರೆ, ಆಗ್ತಾ ಇಲ್ಲ. ಸೊ ಜನರನ್ನೇ ಅದನ್ನು ಅವರೇ ತಿಳ್ಕೊಂಡು ಆ ದಾರಿಯಲ್ಲಿ ಹೋಗ್ಬೇಕು. ಈಗ ಹಲವು ಕಡೆ ದೇವಸ್ಥಾನಗಳು ಆರ್ಥಿಕವಾಗಿ ಸದೃಢವಾಗಿರುವಂತಹ ದೇವಸ್ಥಾನಗಳಿದ್ದಾವೆ. ಕೆಲವು ರಾಜ್ಯಗಳಿಗೆ ಒಂದು ಕುಟುಂಬಕ್ಕೆ ಸೀಮಿತ ಆಗಿರುವಂತಹ ಈ ತರದ ಯಾಕೆ ಸರ್ಕಾರ ಅವುಗಳನ್ನ ಮುದ್ರಾಯಿಗೆ ಸೇರಿಸುವಂತ ಕೆಲಸಗಳನ್ನ ಮಾಡ್ತಾ ಇದೆ? ಮಾಡುದು ಯಾಕಂದ್ರೆ ಅದು ಸ್ವಂತ ಮುಂಚೆಯಿಂದ 100, 200, 300 ವರ್ಷದಿಂದ ಅವರು ಸ್ವಂತ ಆಸ್ತಿ ಅಂತ ಬಂದಿದ್ದಾರೆ. ಈಗ ಅದು ನೋಡ್ಬೇಕಾದ್ರೆ ಎಷ್ಟು ಅಂತ ತೊಗೊಳ್ಲಿಕ್ಕೆ ಅಸಾಧ್ಯ ನನ್ನ ಲೆಕ್ಕಲೆ. ನಾವ್ ಏನಾರ ತೆಗೆದುಕೊಳ್ಳಿಕ್ಕೆ ಒಟ್ರೆ ಸುಧಾರಣೆ ಮಾಡ್ತಿದ್ರೆ ಬಿಜೆಪಿ ಅವರು ದೇವಸ್ಥಾನಕ್ಕೆ ಯಾಕಂದ್ರೆ ಅವರೊಂದು ಹಿಂದಕ್ಕೆ 2-3 ಸರಿ ಆಗಿದೆ. ಅದು 2-3 ಸರಿ ಅಂತ ಗೊಂದಲ ಆಗಿದೆ. ಅದಕ್ಕೆ ಅದರಲ್ಲಿ ತಗೊಳ್ಳಂತ ಪ್ರಮೇಯ ಸರ್ಕಾರಕ್ಕೆ ಇಲ್ವೇ ಇಲ್ಲ. ಅವ್ರು ಕೊಟ್ಟಿತ್ತು, ಅವ್ರು ಒಳ್ಳೆ ರೀತಿಯ ಡೆವಲಪ್ಮೆಂಟ್ ಮಾಡ್ಬೇಕಷ್ಟೇ. ಇಲ್ಲ ಅದು ಇಲ್ಲ ಅಂತದ್ ಯಾವ ಸರ್ಕಾರ ಮುಂದೆ ಯಾವ್ದು ಪ್ರಸ್ತಾವನೆಗಳಿಲ್ಲ. ಅನುದಾನದಲ್ಲಿ ತಾರತಮ್ಯ ನಡೀತಾ ಇದೆ. ಬಿಜೆಪಿ ಕಡಿಮೆ ಕೊಡ್ತಾರೆ, ಕಾಂಗ್ರೆಸ್ ಜಾಸ್ತಿ ಕೊಡ್ತಾರೆ, ಆರೋಪಗಳಿದೆ. ಅದಕ್ಕೆ ಬಗ್ಗೆ ತಾವು ಅಭಿಪ್ರಾಯ? ಅದ ಹಿಂದೂ ನಾವಿದ್ದಾಗ ನಮಗೂ ಕೊಟ್ಟಿಲ್ಲ. ಹಿಂದ್ ಬಿಜೆಪಿ ಸರ್ಕಾರ ಇದ್ದಾಗ ನಮ್ಗೆ ಕೊಟ್ಟಿಲ್ಲ. 5 ಕೋಟಿ ತಗೊಳ್ಳಿಕ್ಕೆ ಒದ್ದಾಡಿ ಹೋಗಿದೀವಿ. ಇಲ್ಲೇ ನಿಮ್ ಬಿಜೆಪಿ ಶಾಸಕರಿಗೆ ನಾವು ಬರೀ ಫೋನ್ ಮ್ಯಾಗ ಕೊಟ್ಟಿವಿ ಅಷ್ಟ. ನೋಡೋಣ, ಹಳೆ ವೈಜ್ಞಾನಿಕವಾಗಿ ಇಲ್ಲೇ ಇರಬಹುದು ನೀವು ಹೇಳುದು ಮುಂಚೆ. ಯಾಕಂದ್ರೆ ನಿಮ್ಮಲ್ಲಿ ಮಳೆ ಜಾಸ್ತಿ ಆಗ್ತೈತೆ. ಸೊ ಅದನ್ನ ಯಾವ ಐಡೆಂಟಿಫೈ ಮಾಡಕ್ ಹೇಳ್ತೀವಿ ಅಂತ ಓವರ್ಫ್ಲೋ ಆಗೋದನ್ನ ತಡೆಗಟ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇಲ್ಲ ನಾವ್ ಯಾವ್ದೇ ಮಾಡ್ತಲ್ಲ ಹೇಳಿದ್ರಲ್ಲ, ಸ್ಪಷ್ಟವಾಗಿ ಹೇಳಿದ್ವಿ. ಮತ್ತೆ ನಾವ್ ಹತ್ರ ರೇಸ್ಟ್ ಆಗಿಲ್ಲ ಅಂತ ಹೇಳಿದ್ವಿ. ಲೋಕೋಪಯೋಗಿ ರಸ್ತೆ ಪಕ್ಕದಲ್ಲಿ ಅನೇಕ ಕಡೆಗೆ ಅತಿಕ್ರಮಣ ಆಗಿದೆ. ಹೌದು, ಎಲ್ಲ ಕಡೆ ಬಹಳಷ್ಟು ಆಗಿದೆ. ಅದು ಪ್ರಾರಂಭದಲ್ಲೇ ಅದ್ರ ಬಗ್ಗೆ ಏನು ಕ್ರಮ ಕೈಗೊಳ್ತಾ ಇಲ್ಲ ಸರ್. ಹೀಗಾಗಿ ಅದು ಹೆಚ್ಚಿನ ಪ್ರಮಾಣದಲ್ಲಿ ಎಸ್ ಇದೆ. ಮೇನ್ ರೋಡ್ ಅಲ್ಲಿ ಎಲ್ಲಾ ಕಡೆ ಅತಿಕ್ರಮಣ ಮಾಡಿದಾರೆ. ಮಾಡ್ಲಿಕ್ಕೆ ಅದಕ್ಕೆ ಸರ್ವೆ ಮಾಡ್ಲಿಕ್ಕೆ ಒಂದು ಏಜೆನ್ಸಿಗೆ ಕೊಟ್ಟಿದೀವಿ, ನಮ್ ಜಾಗ ಗಡಿ ಗುರುತ ಮಾಡ್ಲಿಕ್ಕೆ. ಸೊ ಅದು 70% ಮುಗಿಸಿದೀವಿ. ಅದಾದ್ಮೇಲೆ ಅದ್ರ ಬಗ್ಗೆ ಗಮನ ಹರಿಸ್ತೀವಿ. ಡ್ರೋನ್ ಸರ್ವೆ ಮಾಡ್ತಾ ಇದೀವಿ. ಅದಾದ್ಮೇಲೆ ನಾವು ಎಲ್ಲದಕ್ಕೊಂದ್ ಕಡೆ ಪಿಲ್ಲರ್ ಹಾಕ್ತಿವಿ ನಮ್ ಜಾಗ ಅಂತ. ಸೊ ಅವಾಗ ಅದ್ರ ಬಗ್ಗೆ ಗಮನ ಹರಿಸ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.